ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು. ನಮ್ಮ ಸೇಡಂ ತಾಲೂಕಲ್ಲಿಂದ ಏನು ಹೈದರಾಬಾದ್ ರೂಟ್ ಹೋಗ್ತೀವಲ್ಲ, ಸ್ವಲ್ಪ ಮುಂದೋದೇವು ಅಂದ್ರೆ ಲೆಫ್ಟ್ ಸೈಡಿಗೆ ಒಂದು ಕೊಂತನಪಲ್ಲಿ ಅಂತ ಬರ್ತದೆ. ಈಗ ನೀವೇನು ನೋಡ್ಲತ್ತಿರಲ್ಲ, ಇದು ಕೊಂತನಪಲ್ಲಿ. ಈ ಕೊಂತನಪಲ್ಲಿಲಿಂತು ಸೋಂಪಲ್ಲಿಗೆ ಹೋಗ್ತದೆ. ಸೋಂಪಲ್ಲಿಲಿಂತು ಮತ್ತು ಮುಂದೋದೇವಪ್ಪ ಅಂದ್ರೆ ಮದಕಲ್ಗೆ ಹೋಗ್ತದೆ. ಇದು ರೋಡು 2-3 ವರ್ಷಲಿಂತ ಸತತವಾಗಿ ರೋಡಿನ ಮ್ಯಾಗೆ ನೀರೆಲ್ಲ ಹರಿತೇವೆ. ರೈಟಿಗೆ ಲೆಫ್ಟಿಗೆ ಫಸ್ಟ್ ಕ್ಲಾಸಾಗಿ ಚರಂಡಿ ಮಾಡಬೇಕು. ಚರಂಡಿ ಮಾಡೋದ್ರಲಿಂತ ಏನಾಗ್ತದೆ ಅಂದ್ರೆ ಆ ರೋಡಿನ ಮ್ಯಾಗೆ ಬರುವಂತಹ ನೀರೆಲ್ಲ ರೈಟಿಗೆ ಲೆಫ್ಟಿಗೆ ಚರಂಡಿದಾಗ ಹೋಗ್ತಾವೆ. ಆವಾಗ ರೋಡಿನ ಮ್ಯಾಗೆ ನೀರು ನಿಂದ್ರಲ್ಲ. ಈಗ ಮುಂದೆ ನೋಡ್ಲತ್ತಿರಲ್ಲ, ಅಲ್ಲಿ ಒಂದು ಸರ್ಕಾರ ಶಾಲೆ ಅದ. ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂತನಪಲ್ಲಿ ಅಂತದ. ಆ ಮಕ್ಕಳೆಲ್ಲ ಇದೇ ರೋಡ್ಲಿಂದ ಹೋಗ್ಬೇಕು, ಇದೇ ರೋಡ್ಲಿಂದ ಬರಬೇಕು. ಮತ್ತು ರೈತರು ಏನು ಬಂಡಿಗಳಾಗಲಿ ಮತ್ತು ಹೋಗೋದಾಗಲಿ ಈಗ ಎಲ್ಲ ಇದೇ ರೋಡ್ಲಿಂದ ಹೋಗ್ಬೇಕು. ಇಲ್ಲಿ ನೋಡ್ರಿ, ಈಗ ಬಂಡಿಗಳೆಲ್ಲ ಹಿಂಗೆ ಹೋಗ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳೇ ಆದಷ್ಟು ಬೇಗ ಕೊಂತನಪಲ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟು, ಕೊಂತನಪಲ್ಲಿದಾಗ ಮುಖ್ಯ ರಸ್ತೆ ಅದಿದು, ಇದೇ ರೋಡ್ ಮೇನ್. ಇಲ್ಲಿದೆ ಎಷ್ಟೋ ಜನ ಹೋಗ್ಬೇಕು, ಎಷ್ಟೋ ಜನ ಬರಬೇಕು. ಈ ಥರ ವ್ಯವಸ್ಥೆ ಅದ. ಆದಷ್ಟು ಬೇಗ ಚರಂಡಿ ವ್ಯವಸ್ಥೆ ಮಾಡಿ ರೋಡು ತುಂಬ ಸ್ವಚ್ಛವಾಗಿ ಇಡುವಂತಹ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಅಂತ ನನ್ನ ಕಳಕಳಿಯ ಮನವಿ.